ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಸಾರಿಗೆ ಸಂಸ್ಥೆ ಇತಿಹಾಸದಲ್ಲೇ ಇಷ್ಟು ಬಾರಿ ಮೀಟಿಂಗ್ ಮಾಡಿ ಕಾಲಹರಣ ಮಾಡಿರುವಂಥದ್ದು ಇತಿಹಾಸದಲ್ಲೇ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂದರೆ ಇಷ್ಟು ಬಾರಿ ಮುಖ್ಯಮಂತ್ರಿಗಳ ಹತ್ರ, ಸಾರಿಗೆ ಸಚಿವರ ಹತ್ರ, ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಇಷ್ಟೊಂದೆಲ್ಲ ಮೀಟಿಂಗ್ ಮಾಡಿದ್ರೂ ಯಾವುದೇ ರೀತಿ ಫಲಪ್ರದ ಆಗಿಲ್ಲ. ನೌಕರಿಗೆ ನ್ಯಾಯ ಸಿಗುವಂಥ ಕೆಲಸಗಳಾಗಿಲ್ಲ. ನಿಮಗೆಲ್ಲ ಗೊತ್ತಿದೆ. ಈಗ ಇದೇ ತಿಂಗಳು 29ನೇ ತಾರೀಕು ಕೂಡ ಸಭೆ ನಡೀತಾ ಇರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಈಗಲಾದರೂ ಸಂಘಟನೆಗಳು ಒಗ್ಗೂಡ್ತವೆ ಅನ್ನೋದು ನೌಕರರ ಆಶಾಭಾವನೆಯಾಗಿದೆ. ಯಾಕೆ ಅಂತಂದರೆ ನೌಕರರಿಗಾಗಿ ಸಂಘ ಕಟ್ಟಿರುವಂಥದ್ದು ಈಗಲಾದರೂ ಕಿತ್ತಾಟ ಬಿಟ್ಟು ಒಗ್ಗೂಡ್ತಾರೆ. ಯಾಕೆ ಅಂತಂದರೆ ಸರ್ಕಾರಗಳು, ಆಡಳಿತ ಮಂಡಳಿಗಳು ಈಗ ಏನು ಮಾಡಿದ್ದಾವೆ, 3%, 5%, 7% ಅನ್ನೋ ರೀತಿಲಿ ಭಿಕ್ಷೆ ಕೊಡೋ ಅನ್ನೋ ರೀತಿಲಿ ಅದಕ್ಕೆ ಆದ್ರೂ ಕಿಂಚಿತ್ತು ಗೌರವ ಕೊಟ್ಟು ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ವಿಚಾರ ಸಂಘಟನೆಗಳು ಮಾಡ್ತವೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಆದರೆ ಈ ಸಂಘಟನೆಗಳೇನಾದ್ರೂ ಆ ರೀತಿ ಮಾಡ್ದಲೇ ನೌಕರಿಗೆ ನ್ಯಾಯ ಕೊಡಿಸುವಂಥ ಇತಿಮಿತಿಲಿ ಹೋಗ್ದಿಲ್ಲ ಅಂತಂದರೆ ನೌಕರರು ನಿಮಗೆ ಸರಿಯಾದ ಪಾಠ ಕಳಿಸ್ತಾರೆ. ಯಾಕೆಂದರೆ ಬಿಡಲ್ಲ. ಎಲ್ಲಿ ಗಂಟ ನೋಡ್ತಾರೆ ಈ ಸರ್ಕಾರಗಳು ನಿಮ್ಮನ್ನು ನೋಡೇ ಈ ರೀತಿ ಆಟ ಆಡ್ತಾ ಇರುವಂಥದ್ದು. ಯಾವುದೇ ಇಲಾಖೆಯಲ್ಲಿ ಇಲ್ಲದೆ ಇರುವಂಥ ಕಥೆಗಳನ್ನ ನಮ್ಮ ಇಲಾಖೆಯಲ್ಲಿ ಈ ರೀತಿ ಮಾಡ್ತಾರೆ ಅಂದರೆ ನಮ್ಮ ಸಂಘಟನೆ ವೀಕ್ನೆಸ್ಗಳು. ಈಗಲಾದ್ರೂ ಅವ್ರು ಹಂಗೆ ಹೇಳ್ತಾ ಇದ್ದಾರಲ್ಲ, ಅದಕ್ಕಾದ್ರೂ ಒಗ್ಗೂಡಿ ಅವ್ರೇನಾದರೂ ಅದೇ ರೀತಿ ನಾವು 7% ಕೊಡೋದು, 10% ಈಗೆಲ್ಲ ನೌಕರರು ರೂಮರ್ಗಳೇನೆಂದರೆ 10%ಗೆ ಇವರು ಸ್ಟಿಕನ್ ಹಾಕ್ತಾರೆ. ಅದಕ್ಕೆ 3, 5, 7 ಅಂತ ಹೇಳಿರೋದು. ಈಗೆಲ್ಲ ಮಾತುಕತೆ ಆಗ್ಬಿಟ್ಟಿದೆ, ಒಪ್ಪಂದಗಳು ಆಗ್ಬಿಟ್ಟಿದೆ ಹಾಗೆ ಅಂತ. ಅದಕ್ಕೆ ನೀವು ಭದ್ರಾಗಬೇಡಿ. ಯಾವುದೇ ಕಾರಣಕ್ಕೂ ಕಳೆದ ಬಾರಿ 15% ಆಗಿರುವಂಥದ್ದು ಈಗ ಮೇಲೆ ಹೋಗಬೇಕಾಗಿರುವಂಥದ್ದು, ಅದ್ರ ಒಳಗಡೆ ಆಗಬಾರ್ದು. ಅದರಲ್ಲೂ 1/1/24ರಿಂದ ವೇತನ ಆಗಬೇಕಾಗಿದೆ. ಮತ್ತು ಹಿಂದೆ 26 ತಿಂಗಳದ್ದು ಕೊಡ್ತಾರೆ, ಇನ್ನೂ 12 ತಿಂಗಳದ್ದು ಕೊಡಬೇಕಾಗಿದೆ. ಅದನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಅವೆಲ್ಲ ಕೊಡಲ್ಲ. ನಾವು ಇಷ್ಟೇ ನಾವು ಮಾಡೋದು ಅನ್ನೋ ರೀತಿಲಾದರೆ ನೀವು ಈಚೆ ಹೊರಗಡೆ ಬಂದು ಒಂದು ಶ್ವೇತಪತ್ರ ಹೊಡಿಸಿ ಒಂದು ಸುದ್ದಿಗೋಷ್ಠಿ ಮಾಡಿ, ಒಕ್ಕೂಟ ಮತ್ತು ಜಂಟಿಯವರೆಲ್ಲ ಸೇರಿ. ಯಾಕೆ ಅಂತಂದರೆ ನೌಕರರ ಹಿತಕ್ಕಾಗಿ ನೀವು ಸಂಘ ಕಟ್ಟಿದ್ದೀರಿ. ನೌಕರರ ಭಾವನೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಜುಕೇಷನ್ಗೆ ಮುಂದೆ ಎಜುಕೇಷನ್ ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗಿದೆ. ತುಂಬ ಕಮ್ಮಿ ಸಂಬಳದಲ್ಲಿ ದುಡಿತಾ ಇದ್ದಾರೆ. ಅದರಿಂದ ನೀವೆಲ್ಲ ಸೇರಿ ಒಗ್ಗೂಡಿ ಮಾಡಿಲ್ಲ ಅಂತಂದರೆ ಅದು ಸರಿಯಾಗಿ ಬರಲ್ಲ. ಯಾಕೆಂದರೆ ಸರ್ಕಾರಗಳು ಇದೇ ರೀತಿ ಆಟ ಆಡ್ತವೆ. ಅವ್ರು ಆಡಳಿತ ಮಾಡಲಿಕ್ಕೇ ಬಂದಿರುವಂಥದ್ದು. ಅದರಿಂದ ನೀವು ಸಂಘ ಕಟ್ಟಿರೋದು ನೌಕರಿಗಾಗಿ. ಅದರಿಂದ ನೀವು ಮಾಡಬೇಕಾಗಿದ್ದು ಇಷ್ಟೇ, ನೌಕರಿಗಾಗಿ ಏನು ನೀವು ನ್ಯಾಯ ಕೊಡಿಸ್ಬೇಕು. ಅದರಿಂದ ಒಂದು ಸುದ್ದಿಗೋಷ್ಠಿ ಮಾಡಿ, ನಾವು ಇಂಥದ್ದಿನಿಂದ ಹೋರಾಟ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಮುಂದೆ ಈ ಮೇ ಬಂದರೆ ಎಲ್ಲ ನೀತಿ ಸಂಹಿತೆಗಳು ಬರ್ತವೆ, ಚುನಾವಣೆಗಳು ಬರ್ತವೆ, ತಾಲೂಕು ಪಂಚಾಯತಿ, ZP, TP ಮತ್ತು ನಗರಸಭೆಗಳು, ಹೀಗೆ ಹಲವಾರು ಸಭೆಗಳು. ಅವರು ಲೆಕ್ಕಾಚಾರ ಸರ್ಕಾರದ್ದು 26 ಕಳಿಬೇಕು ಅನ್ನುವಂಥ ಅವ್ರ ಉದ್ದೇಶ ಇದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಈ ತಿಂಗಳು ಏನೇ ಆದರೂ ಆಗಲೇಬೇಕು ಅನ್ನುವಂಥ ಹಠಕ್ಕಿಡಿದು ನೀವು ಹೋರಾಟಕ್ಕೆ ಕರೆ ಕೊಡಿ. ನೌಕರು ಕಾಯ್ತಾ ಇದ್ದಾರೆ. ಎಲ್ಲರೂ ಸೇರಿ ಹೋರಾಟಕ್ಕೆ ಕರೆ ಕೊಡಿ. ಈಗ ಆಲ್ರೆಡಿ ಪಾದಯಾತ್ರೆ ಮಾಡಿ ಈ ಒಕ್ಕೂಡ್ತವರು ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸರ್ಕಾರಗಳು ಯಾವುದೇ ರೀತಿ ಹತ್ತಿಕ್ಬೇಕು, ಹೆಂಗೆ ಮಾಡಬೇಕು ಅನ್ನೋದಕ್ಕೆಲ್ಲ ಸರ್ಕಾರಗಳು ಆಟ ಆಡ್ತಾ ಇರುವಂಥದ್ದು. ಹಿಂದೆ ಹೇಳ್ತಾಯಿದ್ರಿ, ಕೂಡ್ದವರು ಹೇಳ್ತಾಯಿದ್ರು ಏನಂತ, ಸೈನ್ ಒಂದೇ ಬಾಕಿ, ಸಮಾನ ವೇತನಕ್ಕೆ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಅದೊಂದು ಆಗ್ಬಿಟ್ರೆ ಮುಗಿದೋಯ್ತದೆ, ಇನ್ನೊಂದೇ ಸೈನ್ ಬಾಕಿ. ಅಲ್ಲಪ್ಪ, ಆ ರೀತಿ ಆಗೋದಾದರೆ 3%, 5%, 7% ಯಾಕಪ್ಪ ಹೇಳ್ತಾಯಿದ್ರು ಅವರು. ಇವೆಲ್ಲ ನೋಡಿ ಅವ್ರು ಆಡಳಿತ ಮಾಡಲಿಕ್ಕೆ ನಿಮಗೆ ಮೋಸ ಮಾಡ್ತಾ ಇರುವಂಥದ್ದು ಈಗಲೇ ನೋಡ್ತಾ ಇದ್ದೀರಿ. ಯಾಕೆ ನಿಮ್ಮ ಜೊತೆ ಯಾಕೆ ಜನ ಬರಲಿಲ್ಲ ಅನ್ನೋದು ನಿಮಗೆ ಗೊತ್ತಾಗಿದೆ. ಅದರಿಂದ ಈಗಲಾದ್ರೂ ಒಗ್ಗೂಡಿ ಒಂದು ಶ್ವೇತಪತ್ರ ಹೊಡಿಸಿ ನೌಕರಿಗಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಕರೆ ಕೊಡಿ. ಯಾಕೆ ನೌಕರರು ನಿಮ್ಮ ಜೊತೆ ನಿಲ್ಲಲ್ಲ ಅನ್ನೋದು ನೋಡೋಣ. ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸಭೆ ಮುಂದೂಡ್ತೀವಿ. ಈ ಸಚಿವರು ಅಕಸ್ಮಾತ್ ನಿಮ್ಗೆ ಹೇಳ್ಬೋದು, ನೀವೆಲ್ಲ ಹೇಳಿದಿರಲ್ಲ 1/4/24ರಿಂದನೇ ಕೊಡಬೇಕು, 38 ತಿಂಗಳು ಕೊಡಬೇಕು ಅಂತ ನೀವು ಹೇಳಿದಾಗ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ, ನೆಕ್ಸ್ಟ್ ಸಭೆ ಕರೀತೀನಿ ಅಂತ ತಿರ್ಗಾ ಮತ್ತೆ ಸಭೆಗೆ ಬೇನೋದಾದರೆ ನೀವು ಹೋರಾಟಕ್ಕೆ ಕರೆ ಕೊಡಿ. ನೌಕರರು ಬರ್ತಾರೆ. ಯಾಕೆಂದರೆ ಇವರು ಹೇಳ್ತಾ ಇರುವಂಥ ವಿಚಾರದಲ್ಲಿ ನೌಕರಿಗೆ ಅಸಮಾಧಾನ ಇದೆ. ಅದ್ಬಿಟ್ಟು ನೀವು ಸುಮ್ಮನೆ ಕಾಲಹರಣ ಮಾಡಬೇಡಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಇಲ್ಲ ಅಂದರೆ ನೌಕರು ನಿಮಗೆ ತಕ್ಕ ಪಾಠ ಕಲಿಸಿ ಮುಂದೆ ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಕೂಡ ನಿಮಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ನೌಕರ ಜೊತೆ ನಾವು ಸೇರಿ ಮಾಡ್ತೇವೆ. ದಯಮಾಡಿ ಎಲ್ಲರೂ ಸೇರಿ ಹೋರಾಟಕ್ಕೆ ಕರೆ ಕೊಟ್ಟು ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ನನ್ನ ಮಾತಾ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.